ಯುವನಾಯಕ ನ್ಯೂಸ್ ವರದಿಗೆ ಸ್ಪಂದಿಸಿದ ಬಿಇಒ. ಹೊಸ ಕೊಠಡಿಗಳ ನಿರ್ಮಾಣಕ್ಕೆ ಅಸ್ತು ಅಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ಲಿಂಗಸಿಗೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಯುವನಾಯಕ ನ್ಯೂಸ್ ತಂಡ ಚರ್ಚೆ. ರಾಯಚೂರು ಜಿಲ್ಲೆಯ ಲಿಂಗಸಿಗೂರು ತಾಲೂಕಿನ ಆರ್ಯ ಭೋಗಾಪುರ ಗ್ರಾಮದ ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅವ್ಯವಸ್ಥೆ ಮತ್ತು ಕೊಠಡಿಗಳ ಗುಣಮಟ್ಟತೆಯ ಕುರಿತು ನಮ್ಮ ಯುವನಾಯಕ ನ್ಯೂಸ್ ಈ ಹಿಂದೆ ವರದಿ ಮಾಡಿತ್ತು. ಇದೀಗ ಶಾಲೆಗೆ ಹೊಸ ಕೊಠಡಿಗಳ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾತನಾಡಿದ್ದು ಮಕ್ಕಳಲ್ಲಿ ಹೊಸ ಭರವಸೆ ಮೂಡಿದಂತಾಗಿದೆ. ವರದಿ ಮಾಡಿದ ನಂತರ ಸ್ವಂತ ಯುವನಾಯಕ ನ್ಯೂಸ್ ತಂಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನ ಭೇಟಿಯಾಗಿ ಶಾಲೆಯಲ್ಲಿನ ಸಮಸ್ಯೆಯ ಕುರಿತು ಮಾತನಾಡಿದಾಗ ಶಾಲಾ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೇಳಿದರು. ಇರುವ ಒಟ್ಟು ಕೊಠಡಿಗಳು 3, ಯೋಗ್ಯವಿರೋದು 1, ಸಣ್ಣ ದುರಸ್ತಿ 1, ದೊಡ್ಡ ದುರಸ್ತಿ 1, ನೆಲಸಮಗೊಳಿಸಬೇಕಾಗಿದ್ದು 1, ಏನ್ರಿ ಅವಶ್ಯ ಇರುವ ಶೌಚಾಲಯಗಳು 1, ಹೆಣ್ಣು ಮಕ್ಕಳಿಗೆ 1, ಅವಶ್ಯ ಇರುವ ಹೊಸ ಕೊಠಡಿಗಳು 2. ಇಷ್ಟು ಮಾಡಿ ಆರ್ಯ ಭೋಗಾಪುರಿಗೆ ಸಂಬಂಧಪಟ್ಟಂತೆ ಒಟ್ಟು 80 ಮಕ್ಕಳು ಅಭ್ಯಾಸ ಮಾಡ್ತಿದ್ದು ಅಲ್ಲಿ 3 ಕೊಠಡಿಗಳಿದ್ದಾವೆ. 3 ಕೊಠಡಿಗಳಲ್ಲಿ 1 ಕೊಠಡಿ ಯೋಗ್ಯ ಇದೆ. ಸಣ್ಣ ಪ್ರಮಾಣ ದೊಡ್ಡ ಪ್ರಮಾಣ ದುರಸ್ತಿ 2 ಇದೆ. ಹಾಗೆ ಅದರಲ್ಲಿ ಒಂದು ನೆಲಸಮ ಮಾಡಬೇಕಾಗಿದೆ. ನಾವು ಈಗಾಗಲೇ 2 ಕೊಠಡಿ ಬೇಕಂತ ಹೇಳಿಬಿಟ್ಟು ಕೇಳಿದಂಥ ಮಾಹಿತಿಯನ್ನು ಪ್ರಸ್ತಾವನೆಯನ್ನು ನಾವು ಮಾನ್ಯ ಉಪನಿರ್ದೇಶಕರಿಗೆ ಮಾನ್ಯ ಶಾಸಕರಿಗೆ ಸಲ್ಲಿಸಿದ್ದೇವೆ. ಮಾನ್ಯ ಈಗ ಹೊಸ ಯೋಜನೆಯಲ್ಲಿ ಯಾವನಾರು ಬಂದರೆ ಫಸ್ಟ್ ಆದ್ಯತೆ ಅದಕ್ಕೆ ಆಗಬೇಕಾಗಿದೆ. ಮತ್ತು ಪಂಚಾಯತಿ ಮಟ್ಟದಲ್ಲಿ ಅವರು ಕ್ರಿಯಾಯೋಜನೆ ಮಾಡುವಾಗ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯವರು ಆ ಶಾಲೆ ದುರಸ್ತಿಗೆ ಇಟ್ಕೋಬೇಕು. ನೀವು ಸಹ ಬರುವಂಥ ಗ್ರಾಮ ಪಂಚಾಯತ್ ಹುನ್ನೂರು ಗ್ರಾಮ ಪಂಚಾಯತಿಗೆ ಏನೇ ಇದ್ದರೂ ಗ್ರಾಮ ಪಂಚಾಯತ್ ಮುಖಾಂತರ ಬಿಸಿ ಊಟ ಕೊಠಡಿ, ಕಂಪೌಂಡು, ಕುಡಿಯೋ ನೀರು, ಶೌಚಾಲಯ ಮತ್ತು ವಿವಿಧ ಏನು ಮೂಲಭೂತವಾಗಿ ಸಣ್ಣ ಪುಟ್ಟ ದುರಸ್ತಿಗಳಿದ್ದರೂ ಪಂಚಾಯತಿಯ ಕ್ರಿಯಾಯೋಜನೆಯಲ್ಲಿ ಇಟ್ಕೊಂಡು ಅದನ್ನು ಪೂರ್ಣಗೊಳಿಸುವಂತೆ ನಾವು ಅವರಿಗೂ ಸಹ ಮನವಿ ಮಾಡಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಲ್ಲಿ ತೊಂದರೆ ಆಗಲಾರ್ದಂಗೆ ಮಳೆ ಬರ್ತಾ ಇದ್ದರೆ ಈಗ ಆಶ್ರಯ ಮಾಡಿದಂಥ ಕಟ್ಟಡ ಸಮುದಾಯ ಕಟ್ಟಡ ಆಗಿರ್ಬೋದು ಅಥವಾ ಯಾರು ಅವರು ಇಲ್ಲಿ ಮನವಿ ಮಾಡ್ತೀವಿ, ಸದ್ಯದ ಕಟ್ಟಡ ಬಂದ ತಕ್ಷಣ ಮೊದಲನೇ ಆದ್ಯತೆ ಅಲ್ಲಿ ಕೊಡ್ತೀವಿ.